ಸೊ ಮೊದಲಿಗೆ ಧನು ಹರ್ಷ ಅವರು ನಿಮ್ಮ ಟೀಸರು ನೋಡಿದಾಗ ಎಲ್ಲೂ ಕೂಡ ಹೊಸಬ್ರು ಅಂತ ಅನ್ಸೋದೇ ಇಲ್ಲ. ಹೇಗಿತ್ತು ನಿಮ್ಮ ಪಾತ್ರಕ್ಕೆ ಪ್ರಿಪ್ರೇಷನ್ ಹೇಗಿತ್ತು ಅಂತ? ಮೊದಲ ಸಿನಿಮಾ ಅಂದ ತಕ್ಷಣ ತುಂಬ ಜವಾಬ್ದಾರಿನೂ ಹಾಗೆ ಇರುತ್ತೆ. ಹೌದು ಹೌದು, ಅದು ನೀವೇ ಹೇಳ್ದಂಗೆ ಮೊದಲನೇ ಸಿನಿಮಾ ದೊಡ್ಡ ಜವಾಬ್ದಾರಿ. ಸೊ ಆ ಒಂದು ಜವಾಬ್ದಾರಿ ನನಗೆ ಕೊಟ್ಟಿರುವಾಗ ಆದಷ್ಟು ನಾನು 100% 200% ಕೊಟ್ಟು ನಾನು ಮಾಡಬೇಕಾಗತ್ತಲ್ಲ. ಸೊ ಅದಕ್ಕೋಸ್ಕರ ನಾನು ತುಂಬಾ ಪ್ರಿಪೇರ್ಡಾಗೇ ಬರುವೆ ಸೆಟ್ಟಿಗೆ. ಆ್ಯಂಡ್ ತಂಡದ ಕಡೆಯಿಂದನೂ ರೈಟರ್ಸ್ ಆ್ಯಂಡ್ ಡೈರೆಕ್ಟರ್ ಅವರು ನನಗೆ ಒಳ್ಳೆ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದರು ಚಿತ್ರದ ಬಗ್ಗೆ, ಕ್ಯಾರೆಕ್ಟರ್ ಬಗ್ಗೆ. ಸೊ ಅದು ನಂಗೆ ತುಂಬ ಹೆಲ್ಪ್ ಆಯಿತು ರಿಹರ್ಸಲ್ಸಲ್ಲಿ. ಆ್ಯಂಡ್ ಕೆಲವು ವರ್ಕ್ಶಾಪ್ಸ್ಗಳು ಕೂಡ ಮಾಡಿದ್ದೆ ಸರ್ ಜೊತೆ. ಸೊ ಅದೆಲ್ಲ ಒಟ್ಟಾಗಿ ಐ ವಾಸ್ ಏಬಲ್ ಟು ಪ್ರಿಪೇರ್ ಮೈ ಸೆಲ್ಫ್ ಪ್ರಾಪರ್ಲಿ ಬಿಫೋರ್ ಕಮಿಂಗ್ ಟು ದಿಸ್ ಸೆಟ್. ಸೊ ಅದಕ್ಕೋಸ್ಕರ ಆ ಒಂದು ಪರ್ಫಾರ್ಮೆನ್ಸ್. ಆ್ಯಂಡ್ ಅದ್ರ ಜೊತೆಗೆ ರಂಗಭೂಮಿಯಲ್ಲಿ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದೆ ನನಗೆ. ಈ ಚಿತ್ರ ಸಿಗೋ ಮುಂಚೆನೇ ನಾನು ಆಲ್ಮೋಸ್ಟ್ 3 years ಥಿಯೇಟರ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಅದು ಕೂಡ ನಂಗೆ ಹೆಲ್ಪ್ ಆಯಿತು. ಮೊದಲಿಗೆ ಹೇಗೆ ಆಯ್ಕೆ ಆಯಿತು ನಿಮ್ಮದು ಈ ಸಿನಿಮಾಗೆ? ಅದು ಆ್ಯಕ್ಚುಲಿ ನನಗೆ ರಂಗಭೂಮಿ ಕಡೆಯಿಂದನೇ ನನಗೆ ಅವಕಾಶ ಸಿಕ್ಕಿದ್ದು. ಅಲ್ಲಿ ಒಬ್ಬ ಫ್ರೆಂಡ್, ಅವರಿಗೆ ಈ ತಂಡದಲ್ಲಿ ಒಬ್ಬರು ಗೊತ್ತಿತ್ತು ಡೈರೆಕ್ಷನ್ ಟೀಮಲ್ಲಿ. ಅವ್ರ ಮುಖಾಂತರ ಕಾಸ್ಟಿಂಗ್ ಕಾಲ್ ಬಂತು ಆ್ಯಂಡ್ ಆಡಿಷನ್ ಕೊಟ್ಟೆ. ಆ್ಯಂಡ್ ಲಕ್ಕಿಲಿ ಅವ್ರಿಗೆ ನನ್ನ ಪರ್ಫಾರ್ಮೆನ್ಸ್ ಇಷ್ಟ ಆಯಿತು. ಆ್ಯಂಡ್ ಅದಕ್ಕಿಂತ ಹೆಚ್ಚಾಗಿ ಐ ಶುಡ್ ಟೆಲ್ ಡೈರೆಕ್ಟರ್ಗೆ ಏನೋ ಒಂದು ಗಟ್ ಫೀಲಿಂಗ್ ಇತ್ತೇನೋ ದಟ್ ಐ ಮೈಟ್ ಬಿ ಏಬಲ್ ಟು ಡೂ ದಿಸ್ ಅಂತ. ಸೊ ಐ ನೀಡ್ ಟು ಥ್ಯಾಂಕ್ ಹಿಮ್. ಐ ಆಮ್ ವೆರಿ ಗ್ರೇಟ್ಫುಲ್. ಆ ಒಂದು ನಂಬಿಕೆಯಿಂದ ನನ್ನನ್ನು ಆಯ್ಕೆ ಮಾಡಿಕೊಂಡು ಈ ಅವಕಾಶ ಕೊಟ್ಟಿದ್ದಾರಲ್ಲ, ಐ ಆಮ್ ವೆರಿ ಗ್ರೇಟ್ಫುಲ್. ಎಸ್. ದಿಗಂತ್ ಅವ್ರ ಸಿನಿಮಾ ನೀವು ಅವಾಗಲೇ ಹೇಳಿದ್ರಿ, ದಿಗಂತ್ ಅವ್ರ ಸಿನಿಮಾ ನಾನು ಮುಂಚೆ ನೋಡ್ತಾ ಇದ್ದೆ ಅಂತ. ಈಗ ನೀವು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀರಾ, ಅಂದರೆ ನಿಮ್ಮ ಕಾಂಬಿನೇಷನ್ ಇರ್ಬೋದು ಅಥವಾ ಅವ್ರ ಜೊತೆ ಕೆಲಸ ಮಾಡಿರೋಂಥ ಒಂದು ಎಕ್ಸ್ಪೀರಿಯೆನ್ಸ್ ಇರ್ಬೋದು, ಹೇಗಿತ್ತು ಅಂತ? ಮ್ಯಾಜಿಕಲ್, ರಿಯಲಿ ಕನಸು ನನಸಾಗಿರೋ ಥರ ಒಂದು ಎಕ್ಸ್ಪೀರಿಯನ್ಸ್. ಚಿಕ್ಕ ವಯಸ್ಸಿಂದ ಹಲವಾರು ಅವ್ರ ಚಿತ್ರಗಳು ನೋಡ್ತಾ ಬೆಳೆದಿರೋದು. ಆ್ಯಂಡ್ ಪಂಚರಂಗಿ ನನ್ನ ಫೇವ್ರೆಟ್ ಫಿಲ್ಮ್ ಕೂಡ. ಅವ್ರ ಜೊತೆಗೆ ನನಗೆ ಅವಕಾಶ ಸಿಗ್ತಿದೆ ಅಂತ ಮೊದಲೇ ಬಾರಿ ಗೊತ್ತಾದಾಗ ನಾನು ಅಂದ್ಕೊಂಡೆ ಏನೋ ಒಂದು ಚಿಕ್ಕ ಪಾತ್ರ ಇರ್ಬೋದೇನೋ ಚಿತ್ರದಲ್ಲಿ ಅಂತ. ಅಷ್ಟಕ್ಕೂ ಐ ವಾಸ್ ವೆರಿ ವೆರಿ ಎಕ್ಸೈಟೆಡ್. ಆಮೇಲೆ ತಂಡನ ಮೀಟ್ ಆದಾಗ ಅವ್ರು ಹೇಳಿದ್ರು ಲೀಡ್ ಪಾತ್ರಕ್ಕೆ ನನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ. ತುಂಬಾ ಖುಷಿ ಆಯಿತು. ಅದನ್ನು ನಾನು ಆ್ಯಕ್ಚುಲಿ ಪ್ರಾಸೆಸ್ ಮಾಡ್ಕೊಳ್ಳೋದಕ್ಕೆ ತುಂಬ ದಿನ ತೊಗೊಂಡೆ. ದಿಗಂತ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡೋಕ್ಕೆ ಅವಕಾಶ ಸಿಕ್ಕಿದೆಯಲ್ಲ ನನಗೆ ಅಂತ. ಆ್ಯಂಡ್ ದಿಗಂತ್ ಸರ್, ನಾನು ಅವ್ರನ್ನ ಫಸ್ಟ್ ಡೇ ಮೀಟ್ ಮಾಡಿದಾಗಲೇ ಹಿ ಮೇಡ್ ಇಟ್ ವೆರಿ ಕಂಫರ್ಟಬಲ್. ತುಂಬ ಫ್ರೆಂಡ್ಲಿಯಾಗೇ ಇರೋರು ನನ್ನ ಜೊತೆ. ನನಗೊಂಚೂರು ನರ್ವಸ್ನೆಸ್ಸೇ ಅನಿಸ್ಲಿಲ್ಲ ಅವ್ರ ಜೊತೆ ಪರ್ಫಾರ್ಮ್ ಮಾಡುವಾಗ. ಆ ಒಂದು ಅಟ್ಮಾಸ್ಫಿಯರ್ ಅವ್ರು ನಾನು ಕ್ರಿಯೇಟ್ ಮಾಡ್ಕೊಡಿದ ಕಾರಣಕ್ಕೇ ನಾನು ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡೋಕ್ಕಾಯಿತು. ಆ್ಯಂಡ್ ಎಲ್ಲರಿಗೂ ಗೊತ್ತಿರೋದೆ ಸರ್ ಎಂಥ ಒಳ್ಳೆ ಆ್ಯಕ್ಟರ್ ಅಂತ. ಆ ಮಟ್ಟಕ್ಕೆ ಪರ್ಫಾರ್ಮ್ ಮಾಡಬೇಕಂದ್ರೆ, ಅವ್ರ ಎನರ್ಜಿ ಮ್ಯಾಚ್ ಮಾಡಬೇಕಂದ್ರೆ ಅವ್ರ ಜೊತೆಗೆ ಪರ್ಫಾರ್ಮ್ ಮಾಡ್ತಿರುವಾಗ ಇಟ್ ಈಸ್ ಚಾಲೆಂಜಿಂಗ್. ಆ್ಯಂಡ್ ಅವ್ರ ಕಡೆಯಿಂದ ಒಂದು ಸಪೋರ್ಟ್ ಸಿಕ್ಕಿರೋದ್ರಿಂದನೇ ಐ ವಾಸ್ ಏಬಲ್ ಟು ಡೂ ಇಟ್. ಈಗ ಫಸ್ಟ್ ಸಿನಿಮಾ ನಿಮಗೆ ಫಸ್ಟ್ ಸಿನಿಮಾ ಆಗಿರೋದ್ರಿಂದ ಅವ್ರ ಜೊತೆ ಕೆಲಸ ಮಾಡುವಾಗ ಅವ್ರು ನಿಮಗೆ ಗೈಡ್ ಮಾಡಿರೋ ಅಂಥದ್ದು, ಈ ಥರ ಮಾಡಿ, ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ, ಆ ಥರ ಮಾತಾಡ್ಕೊಂಡು ಮಾಡಿದ್ದು ಅಥವಾ ಅವರಿಂದ ನಿಮ್ಗೆ ಏನಾದ್ರು ಸಲಹೆ ಬಂದಿದ್ದು ಆ ಥರ ಇದೆಯಾ? ಡೆಫಿನೆಟ್ಲಿ ತುಂಬ ಇದ್ದಾವೆ. ನಾನು ಸೆಟ್ಟಲ್ಲಿ ಸರ್ ಪರ್ಫಾರ್ಮ್ ಮಾಡ್ತಿರುವಾಗ ಜಸ್ಟ್ ಕೂತ್ಕೊಂಡು ಅಬ್ಸರ್ವ್ ಮಾಡುವೆ. ಯಾಕೆ ಆ ಥರ ಮಾಡ್ತಿರ್ಬೋದು ಸರು, ಡೈಲಾಗ್ ಇಷ್ಟು ಚೆನ್ನಾಗಿ ಹೇಳಿದ್ರಲ್ಲ ಅಂತ. ನಾನು ಆ ಶಾರ್ಟ್ ಮುಗಿದ್ಮೇಲೆ ಕೇಳುವೆ ಸರ್ಗೆ, ಸರ್ ವಾಟ್ ಈಸ್ ದ ಪ್ರಾಸೆಸ್ ಬಿಹೈಂಡ್ ಅಂತ. ಅವ್ರೊಂದು ಸ್ವಲ್ಪ ಶೇರ್ ಮಾಡ್ಕೊಳ್ಳೋರು. ಆ್ಯಂಡ್ ಒನ್ ಮೋರ್ ಬ್ಯೂಟಿಫುಲ್ ಥಿಂಗ್ ನಾನು ಸರಿಂದ ಕಲ್ತಿರೋದೇನೆಂದರೆ, ಒಬ್ಬ ಆ್ಯಕ್ಟರ್ ಅವ್ರಿಗೆ ಡೈಲಾಗ್ಸ್ ಇಲ್ದಿರುವಾಗ, ಸುಮ್ಮನೆ ಸೀನಲ್ಲಿ ಇರುವಾಗ ಕೂಡ ದೇ ನೀಡ್ ಟು ಆ್ಯಕ್ಟ್. ಆ ಕ್ಯಾರೆಕ್ಟ್ರಲ್ಲೇ ಇರಬೇಕು ಅವರು, ಡೈಲಾಗ್ಸ್ ಇದ್ದಾಗ ಮಾತ್ರ ಅಲ್ಲ. ಸೊ ಆ ಸ್ಟಿಲ್ನೆಸ್ಸಲ್ಲೂ ಆ ಕ್ಯಾರೆಕ್ಟರ್ ತೋರಿಸ್ತಾರಲ್ಲ, ಇಟ್ ಈಸ್ ಡಿಫಿಕಲ್ಟ್ ಫಾರ್ ಅನ್ ಆ್ಯಕ್ಟರ್. ಅವ್ರ ಬಾಡಿ ಲ್ಯಾಂಗ್ವೇಜ್ ಆ್ಯಂಡ್ ಕಾಮಿಕ್ ಸೀನ್ಸ್ ಎಷ್ಟು ಅದ್ಭುತವಾಗಿ ಮಾಡ್ತಾರೆ. ಬೇಕಂದರೆ ನಾವು ಆಡಿಯನ್ಸ್ನ ಅಳಿಸ್ಬಿಡ್ಬೋದು, ಆದರೆ ನಗ್ಸೋದು ತುಂಬ ಕಷ್ಟ. ಸೊ ಅದನ್ನು ಅವ್ರು ಎಷ್ಟು ಸರಳವಾಗಿ ಮಾಡ್ತಾರಂದರೆ ತುಂಬ ಇದೆ ಕಲಿಯೋದಕ್ಕೆ ಅವರಿಂದ. ಐ ವಾಸ್ ವೆರಿ ಹ್ಯಾಪಿ. ಸ್ವಲ್ಪ ಏನೋ ಕಲಿಯೋಕ್ಕಾಯಿತು ಈ ಅವಕಾಶ ಮುಖಾಂತರ. ನಿಮ್ಮಿಬ್ಬರ ಒಂದು ಕಾಂಬಿನೇಷನ್ ಹೇಗೆ ಮೂಡ್ ಬಂದಿರ್ಬೋದು? ಅಂದರೆ ನೀವು ನೋಡಿರ್ತೀರ ಸಿನಿಮಾ, ನಿಮಗೆ ಈ ಜನಕ್ಕೆ ಎಷ್ಟು ಎಂಟರ್ಟೈನ್ಮೆಂಟ್ ಕೊಡ್ಬೋದು ಅಂತ ಅನಿಸುತ್ತೆ? ಐ ಥಿಂಕ್ ಈ ಒಂದು ಕಾಂಬಿನೇಷನ್ ಹೊಸದಿರೋದ್ರಿಂದ ಪೀಪಲ್ ವೋಂಟ್ ಕಮ್ ವಿತ್ ಅನ್ ಎಕ್ಸ್ಪೆಕ್ಟೇಷನ್ ಅಲ್ಲ ಥಿಯೇಟ್ರಿಗೆ. ಸೊ ಅದನ್ನು ಅವರು ಥಿಯೇಟ್ರಲ್ಲಿ ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಸರ್ ಅಂತೂ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ನನ್ನ ಪರ್ಫಾರ್ಮೆನ್ಸ್ ಇಲ್ಲಿವರೆಗೂ ಯಾರು ನೋಡಿದಾರೋ ಅವ್ರು ಅಂದಿದ್ದಾರೆ ಇಷ್ಟ ಆಗಿದೆ ಅಂತ. ಆ್ಯಂಡ್ ಆ ಕಾಂಬಿನೇಷನ್ನು ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಸೊ ಇದೆ, ಜನ ನೋಡಿ ಹೇಳಬೇಕು. ನಿಮ್ಮ ಹೆಸರು, ನಿಮ್ಮ ಪಾತ್ರದ ಹೆಸರು, ನಿಮ್ಮ ಪಾತ್ರ ಹೇಗಿದೆ, ಡಿಸೈನ್ ಮಾಡಿರೋ ರೀತಿ ಹೇಗಿದೆ ಅಂತ? ನನ್ನ ಪಾತ್ರದ ಹೆಸರು ರಾಧಿಕಾ ಅಂತ. ಪಾತ್ರದ ಬಗ್ಗೆ ನಾನು ಜಾಸ್ತಿ ಹೇಳ್ಕೊಳಕ್ಕೆ ಹೋಗಲ್ಲ, ಅದು ಚಿತ್ರದಲ್ಲಿ ಬಂದು ನೀವು ನೋಡಬೇಕು. ಯು ಶುಡ್ ಎಕ್ಸ್ಪೀರಿಯನ್ಸ್ ಇಟ್. ಒನ್ ಲೈನರ್ ಹೇಳಬೇಕಂದ್ರೆ, ಇದು ಎಲ್ಲರೂ ಹೇಳಿ ಒಂದು ಪ್ರಶ್ನೆ ಬಂದಾಗ ಹೇಳ್ತಾರೆ ಡಿಫ್ರೆಂಟ್ ಅಂತ ಅಲ್ಲ, ಬಟ್ ಈ ಕ್ಯಾರೆಕ್ಟರ್ ತುಂಬಾ ಪೆಕ್ಯುಲಿಯರ್, ಅನ್ಯೂಶುವಲ್,
ಈ ಥರ ನೀವು ನೋಡಿರಲ್ಲ, ಖಂಡಿತ ಯಾವ ಚಿತ್ರದಲ್ಲೂ ನೋಡಿರಲ್ಲ. ಆ್ಯಂಡ್ ತುಂಬ ಬ್ಯೂಟಿಫುಲ್ಲಾಗಿ ಬರೆದಿದ್ದಾರೆ ಪ್ರತಿಯೊಂದು ಕ್ಯಾರೆಕ್ಟರ್ಸ್ನ. ಆ ಒಂದು ಡೆಪ್ತ್ ಇದೆ. ಆ ಕ್ಯಾರೆಕ್ಟರ್ ಏನೇ ಮಾಡಿದ್ರು ಕಥೆಯಲ್ಲಿ ಆಡಿಯನ್ಸ್ಗೆ ಅರ್ಥ ಆಗುತ್ತೆ ಯಾಕೆ ಆ ರೀತಿ ಮಾಡಿರ್ಬೋದು ಅಂತ. ಸೊ ಒಂದು ಕ್ಯಾರೆಕ್ಟರ್ ಗ್ರಾಫ್ ಆಗಿರಲಿ, ಆಮೇಲೆ ಪ್ರತಿಯೊಂದು ಡೈಲಾಗ್ಸ್ಗೂ ಪ್ರೀ ಟೆಕ್ಸ್ಟ್ ತುಂಬ ತುಂಬ ಚೆನ್ನಾಗಿ ರಿಸರ್ಚ್ ಮಾಡಿ ಬರೆದಿರೋ ಕ್ಯಾರೆಕ್ಟರ್. ಎಸ್, ಈ ಥರ ಒಂದು ನಮಗೀಗ ಎಡಗೈಯಿಂದ ಒಂದು ಆಕ್ಸಿಡೆಂಟ್ ಆಗೋ ಒಂದು ಅಪಘಾತ ಆಗೋವಂಥದ್ದು, ಅದರಿಂದ ಏನೆಲ್ಲ ಅವರು ಪೇಚಾಡ್ತಾರೆ ಅನ್ನೋವಂಥ ಒಂದು ಸ್ಟೋರಿ ಲೈನ್ ಇದು ಇವತ್ತಿನ ತನಕ ಎಲ್ಲೂ ಬಂದಿಲ್ಲ. ಸೊ ನೀವು ನೋಡಿರುವಂಥ, ನಿಮ್ಮ ಸುತ್ತಮುತ್ತ ನೀವು ನೋಡಿರುವಂಥದ್ದು, ನಿಮ್ಮ ಗಮನಕ್ಕೆ ಬಂದಿರುವಂಥದ್ದು ಇದೆಯಾ? ಎಸ್, ಖಂಡಿತ. ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ನಾನು ಭಾಗಿಯಾಗ ಮುಂಚೆ ನಾನು ಅಷ್ಟು ಅಬ್ಸರ್ವ್ ಮಾಡಿರಲಿಲ್ಲ. ಅದಾದಮೇಲೆ ರಿಸರ್ಚ್ ಮಾಡ್ತಿರುವಾಗ ಗೊತ್ತಾಗಿದ್ದು, ನಮ್ಮ ಸಂಬಂಧಿಕರಲ್ಲೇ ತುಂಬ ಜನ ಇದ್ದಾರೆ. ಇದನ್ನು ಫ್ಯಾಮಿಲಿಯಲ್ಲಿ ಮಾತಾಡುವಾಗ ನಂಗೆ ಗೊತ್ತಾಗಿದ್ದು. ಆ್ಯಂಡ್ ಅವರು ಹೇಳ್ಕೊಂಡ್ರು ಹೌ ಲೈಕ್ ಚಿಕ್ಕ ವಯಸ್ಸಲ್ಲಿ ಅವನ ಟ್ಯಾಬು ಇದೆಲ್ಲ ರೈಟ್ ಹ್ಯಾಂಡ್ ಬಳಸ್ಬೇಕು, ಲೆಫ್ಟ್ ಹ್ಯಾಂಡ್ ಬಳಸೋದು ಅಪಶಕುನ ಅಂತ. ಸೊ ಊಟ ತಿನ್ನುವಾಗ, ಪೂಜೆ ಮಾಡುವಾಗ ಪ್ರತಿ ಸಲ ರಿಮೈಂಡ್ ಮಾಡ್ತಿರ್ತಾರೆ, ಓ ಯೂಸ್ ಮಾಡಬೇಡ, ಯಾಕೆ ಎಡಗೈ ಬಳಸ್ತೀವಿ ಯಾಕೆ ಅಂತ. ಅವ್ರಿಗೆ ಅದು ನ್ಯಾಚುರಲಿ ಬಯಾಲಜಿಕಲಿ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡೋದು ಇಟ್ಸ್ ವೆರಿ ನ್ಯಾಚುರಲ್. ಅವರು ಎವ್ರಿ ಟೈಮ್ ಏನೇ ಒಂದು ಕಾರ್ಯ ಮಾಡಬೇಕಂದ್ರೂ ಎನಿ ಡೈಲಿ ಆ್ಯಕ್ಟಿವಿಟೀಸ್, ದಿನನಿತ್ಯ ಕಾರ್ಯಗಳಲ್ಲಿ ದೇ ಹ್ಯಾವ್ ಟು ಕೀಪ್ ರಿಮೈಂಡಿಂಗ್ ರೈಟ್ ಹ್ಯಾಂಡ್ ಯೂಸ್ ಮಾಡಬೇಕು, ರೈಟ್. ಅದು ಅವ್ರಿಗೆ ಮೆಂಟಲಿ ಕೂಡ ಎಫೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಅದ್ರ ಬಗ್ಗೆ ಎಲ್ಲ ನಾನು ಓದ್ತಿರುವಾಗ ಆ್ಯಂಡ್ ಆಲ್ಸೋ ಪರ್ಸ್ನಲಿ ಅವ್ರ ನಂತರ ಹಂಚ್ಕೊಂಡಾಗ ಅನಿಸ್ತು, ಯಾಕೆ ಈ ಟಾಪಿಕ್ನ ಯಾರು ಎಕ್ಸ್ಪ್ಲೋರ್ ಮಾಡಿಲ್ವಲ್ಲ. ದಿಸ್ ಇಸ್ ಆಲ್ಸೋ ಒಂದು ರೀತಿಯಲ್ಲಿ ಸೋಷಿಯಲ್ ಇಶ್ಯೂನೇ ಆಯಿತು. ಸೊ ಅದನ್ನು ನಮ್ಮ ಡೈರೆಕ್ಟರ್ ಸರ್ ಜನಗಳಿಗೆ ತರ್ತಿದ್ದಾರೆ ಆ ಒಂದು ಕಾನ್ಸೆಪ್ಟ್, ಐ ಮೀನ್ ಆ ಒಂದು ಸೋಷಿಯಲ್ ಇಶ್ಯೂ ಅಂತಲೇ ಹೇಳಬೇಕು. ಆ್ಯಂಡ್ ಅದನ್ನು ನಾವು ತುಂಬಾ ಎಂಟರ್ಟೈನಿಂಗ್ ವೇಯಲ್ಲಿ ತೋರಿಸಿದ್ದೀವಿ ಜನಗಳಿಗೆ. ಆ ಒಂದು ಲೆಫ್ಟ್ ಹ್ಯಾಂಡರ್ಸ್ದು ಕಷ್ಟನೂ ಅರ್ಥ ಆಗುತ್ತೆ, ಅಟ್ ಸೇಮ್ ಟೈಮ್ ದೇ ವಿಲ್ ಗೆಟ್ ಎಂಟರ್ಟೈನ್ಡ್ ಥ್ರೂ ದ ಪ್ರಾಸೆಸ್ ಆಫ್ ದಿಸ್ ಫಿಲ್ಮ್. ಎಸ್, ಮತ್ತೊಂದು ಈ ಸಿನಿಮಾದಲ್ಲಿ ರಾಧಿಕಾ ನಾರಾಯಣ್ ಅವರು ಮತ್ತು ನಿರೂಪ್ ಅವ್ರು ಕೂಡ ಒಂದು ಜೋಡಿ ಬಂದಿದೆ. ಅವರು ಕೂಡ ಒಂದು ಸೂಪರ್ ಹಿಟ್ ಪೇರ್ ಕೂಡ. ಸೊ ನಿಮ್ಮ ಮತ್ತೆ ಅವ್ರದ್ದು ಕಾಂಬಿನೇಷನ್ ನಾವು ಒಟ್ಟಿಗೆ ನೋಡ್ಬೋದಾ, ಇದೆಯಾ ಸಿನಿಮಾದಲ್ಲಿ? ಇಲ್ಲ, ನಮ್ಮದು ಒಟ್ಟಿಗೆ ಇಲ್ಲ. ನಂದು ಮೇಜರ್ಲಿ ದಿಗಂತ್ ಸರ್ ಜೊತೆನೇ ಇರೋದು. ಆದರೆ ಅವ್ರ ನಟನೆ ಕೂಡ ನಾನು ನೋಡಿದ್ದೀನಿ ಆ್ಯಂಡ್ ಬ್ಯೂಟಿಫುಲ್ ಆಗಿ ಬಂದಿದೆ ಅವ್ರ ಪೋರ್ಷನ್ಸು ಕೂಡ. ಅವ್ರದ್ದು ಇದರಲ್ಲಿ ಗೆಸ್ಟ್ ಅಪಿಯರೆನ್ಸ್ ಪಾತ್ರ ಮಾಡಿರೋದು ಆ್ಯಂಡ್ ಒಳ್ಳೆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳಿದೆ ಅವ್ರ ಪಾತ್ರಗಳಿಂದ. ಸೊ ಈವನ್ ದೇರ್ ಕ್ಯಾರೆಕ್ಟರ್ಸ್ ಆರ್ ವೆರಿ ವೆರಿ ವೆಲ್ ರಿಟನ್. ಎಸ್, ಮತ್ತೊಂದು ಈಗ ಈ ಸಿನಿಮಾ ಬಗ್ಗೆ ಹೇಳೋದಾದರೆ, ಸಿನಿಮಾ ವಿಚಾರಕ್ಕೆ ಬಂದರೆ ನಾವು ನಿಮ್ಮ ತೆರೆ ಹಿಂದೆ ಏನಾದರೂ ಒಂದು ನಡೆದಿರೋವಂಥ ಘಟನೆನ ಶೇರ್ ಮಾಡ್ಬೋದಾ? ಈ ಶೂಟಿಂಗ್ ಟೈಮಲ್ಲಿ ಈ ಥರ ಆಯಿತು, ಇದು ಒಂಥರ ಫನ್ ಆಗಿತ್ತು ಅಂತ ಹೇಳೋದಾದರೆ, ಅಥವಾ ಚಾಲೆಂಜಿಂಗ್ ಆಗಿತ್ತು ಅಂತ ಹೇಳೋದಾದರೆ? ಓಕೆ, ಫನ್ ಆಗಿರೋದು ಶೇರ್ ಮಾಡ್ಕೋತೀನಿ. ಸೊ ಒಂದು ಹಾಡಿಗೆ ಡಾನ್ಸ್ ಪರ್ಫಾರ್ಮೆನ್ಸ್ಗೋಸ್ಕರ ಅವ್ರು ನಮಗೆ ಫ್ರೀ ಸ್ಟೈಲಾಗಿ ಏನು ಬೇಕಾದರೂ ಮಾಡಿ ಅಂತ ಅಂದರು. ಸೊ ಒಂದು ಮ್ಯೂಸಿಕ್ ಪ್ಲೇ ಮಾಡಿದ್ರು, ಫಾಸ್ಟ್ ಪೇಸ್ ಮ್ಯೂಸಿಕ್. ನಾನು ದಿಗಂತ್ ಸರು ಹಂಗೆ ಕುಂದಾಡ್ತಿದ್ವಿ. ಇಟ್ ವಾಸ್ ಲೈಕ್ ಅ ಪಾರ್ಟಿ ಸೀನ್ ಸೆಟ್ಟಲ್ಲಿ. ತುಂಬ ಎಂಜಾಯ್ ಮಾಡಿದ್ವಿ ಆ್ಯಂಡ್ ಹಲವಾರು ಇನ್ಸಿಡೆಂಟ್ಸ್ಗಳಿದ್ದಾವೆ. ನಾವು ಸರ್ ಹೇಳ್ದಂಗೆ ಇಡೀ ರಾತ್ರಿ ಎಲ್ಲ ಶೂಟ್ ಮಾಡ್ತಿದ್ವಿ. ಸೊ ಬ್ರೇಕ್ ಸಿಕ್ಕಿದಾಗ ಹರಟೆ ಹೊಡ್ಕೊಂಡು ಮಾತಾಡ್ಕೊಂಡಿರೋದು. ಇಟ್ ವಾಸ್ ಅ ಬ್ಯೂಟಿಫುಲ್ ಜರ್ನಿ. ನಾವೊಂದು ಜಸ್ಟ್ ಒಂದು ಫ್ಲ್ಯಾಟಲ್ಲಿ ಶೂಟ್ ಮಾಡಿರೋದು. ಸೊ ಎಲ್ಲರೂ ಇಡೀ ತಂಡ ಒಂದು ಸ್ಮಾಲ್ ಸ್ಪೇಸಲ್ಲಿ ವಿ ಯೂಸ್ ಟು ಶೂಟ್, ರೈಟ್. ಅದರಿಂದನೇ ನಾವೆಲ್ಲರೂ ತುಂಬ ಹತ್ತಿರದ ಥರ ಅನ್ಸೋಕ್ಕೆ ಶುರು ಆಗೋಯ್ತು. ಆ್ಯಂಡ್ ಎವ್ರಿ ಒನ್ ವಾಸ್ ಲೈಕ್ ಅ ಫ್ಯಾಮಿಲಿ ಮೆಂಬರ್. ಬೈ ದ ಎಂಡ್ ಆಫ್ ದ ಶೂಟ್, ಲೈಕ್ ಆ ಒಂದು ಬಾಂಡೇಜ್ ಏನು ಕ್ರಿಯೇಟ್ ಆಗಿತ್ತಲ್ಲ, ಐ ವಿಲ್ ಟೇಕ್ ದಟ್ ವಿತ್ ಮೀ ಆಲ್ವೇಸ್. ಈ ಸಿನಿಮಾ ನನಗೆ ಬರೀ ಇದು ಆ್ಯಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಮಾತ್ರ ಅಲ್ಲ ಕೊಟ್ಟಿರೋದು, ಒಂದು ಒಳ್ಳೆ ತಂಡ, ಒಂದು ಗ್ರೂಪ್ ಆಫ್ ಫ್ರೆಂಡ್ಸ್ ಕೂಡ ನಂಗೆ ಸಿಕ್ಕಿದ್ದಾರೆ ಸಿನಿಮಾ ಮುಖಾಂತರ. ಎಸ್, ನಿಮ್ಮ ಮತ್ತು ನಿಧಿ ಮ್ಯಾಮ್ ಜೊತೆನೂ ಕಾಂಬಿನೇಷನ್ ಇದೆಯಾ? ನಿಧಿ ಸುಬ್ಬಯ್ಯ ಅವ್ರ ಜೊತೆ? ಇಲ್ಲ, ಅವ್ರ ಜೊತೆ ಇಲ್ಲ. ನಾನು ಅವರು ಮತ್ತು ದಿಗಂತ್ ಒಂದು ಕಾಂಬಿನೇಷನ್ ಬರುತ್ತೆ ಅದರಲ್ಲಿ. ನೀವು ಕೂಡ ಲೀಡು, ಅವರು ಲೀಡು. ಹೇಗೆ ಬಂದಿದೆ, ಹೇಗೆ ರೀಚ್ ಆಗ್ಬೋದು ಅಂತ ಅನಿಸುತ್ತೆ ಜನಕ್ಕೆ? ಅವರಿಬ್ಬರು ಕಾಂಬಿನೇಷನ್ ಎಲ್ಲರೂ ಇಷ್ಟಪಟ್ಟಿದ್ದಾರೆ ಪಂಚರಂಗಿಯಲ್ಲಿ. ಆ್ಯಂಡ್ ಇಷ್ಟು ವರ್ಷಗಳಾದಮೇಲೆ ತಿರ್ಗಾ ಒಂದು ಕಾಂಬಿನೇಷನ್ ನೋಡೋಕ್ಕಾಗ್ತಿದೆ ಆಡಿಯನ್ಸ್ಗೆ. ಸೊ ಡೆಫಿನೆಟ್ಲಿ ತುಂಬ ಎಂಜಾಯ್ ಮಾಡ್ತಾರೆ ಅವ್ರ ಕಾಂಬಿನೇಷನ್ನ. ಆ್ಯಂಡ್ ನಂದು ಸರ್ದು ಡೈನಮಿಕ್ಸ್, ದಿಗಂತ್ ಸರ್ದು ಕ್ಯಾರೆಕ್ಟರ್ ಇಟ್ಸ್ ವೆರಿ ಡಿಫ್ರೆಂಟ್. ನಿಧಿ ಮ್ಯಾಮ್ ಆಮೇಲೆ ದಿಗಂತ್ ಸರ್ದು ಕ್ಯಾರೆಕ್ಟರ್ಸ್ ಏನಿದೆಯೋ ಇಟ್ಸ್ ಕಂಪ್ಲೀಟ್ಲಿ ಆಪೋಸಿಟ್ ಕಂಪೇರ್ ಟು ದ ಡೈನಮಿಕ್ಸ್ ನನ್ನ ಕ್ಯಾರೆಕ್ಟರ್ ಆಮೇಲೆ ಅವ್ರ ಕ್ಯಾರೆಕ್ಟರ್ ಇರೋದ್ರಲ್ಲಿ. ಸೊ ಆ ಡೈನಮಿಕ್ಸು ಕೂಡ ತುಂಬ ಎಂಜಾಯ್ ಮಾಡ್ತಾರೆ ಜನಗಳು. ಎಸ್. ಮತ್ತೊಂದು, ಈಗ ಸಿನಿಮಾದಲ್ಲಿ ಇದೆಲ್ಲ ಒಂಥರ ಈ ಸಿನಿಮಾ ನೋಡೋದಕ್ಕೆ ಇಷ್ಟೆಲ್ಲ ಕಾರಣಗಳಿದೆ, ನೀವು ಎಂಟರ್ಟೈನ್ ಮಾಡ್ತೀರಾ ಅಂತ ಆಡಿಯನ್ಸ್ ಹೇಳೋದಾದ್ರೆ ಏನು ಹೇಳ್ತೀರಾ ಅವರಿಗೆ? ಬನ್ನಿ ಸಿನಿಮಾ ನೋಡಿ ಅನ್ನೋದಕ್ಕೆ. ಸಿನಿಮಾ ಎಂಜಾಯ್ ಮಾಡೋದಕ್ಕೆ ಬೇಕಿರುತ್ತೆ ಎಂಟರ್ಟೈನ್ಮೆಂಟ್. ಆ ಮೂರು ಇದೆ ನಮ್ಮ ಸಿನಿಮಾದಲ್ಲಿ. ಎಂಟರ್ಟೈನ್ಮೆಂಟ್ ಅಂತೂ ಪಕ್ಕಾ ಇದೆ. ಆ್ಯಂಡ್ ದಿಗಂತ್ ಸರ್ ಡಾರ್ಕ್ ಕಾಮಿಡಿನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಇಟ್ ಈಸ್ ಅ ಡಿಫಿಕಲ್ಟ್ ಜಾನ್ರಾ ಟು ಎಕ್ಸ್ಪ್ಲೋರ್ ಆ್ಯಸ್ ಅನ್ ಆ್ಯಕ್ಟರ್, ಇವನ್ ಆಸ್ ಅ ರೈಟರ್, ಡೈರೆಕ್ಟರ್. ಅದನ್ನು ಚೆನ್ನಾಗಿ ಮಾಡಿದ್ದಾರೆ ಅಂತ ಇಲ್ಲಿವರೆಗೂ ನೋಡಿರೋರೆಲ್ಲ ಹೇಳಿದ್ದಾರೆ.
ಸೊ ಅದರಿಂದ ಕಾನ್ಫಿಡೆನ್ಸ್ ಇದೆ ಜನಗಳು ಎಂಜಾಯ್ ಮಾಡ್ತಾರೆ ಅಂತ. ಆ್ಯಂಡ್ ಈ ಒಂದು ಎಕ್ಸ್ಪೀರಿಯನ್ಸ್ ಥಿಯೇಟ್ರಿಗೆ ಬಂದು ನೋಡಿದ್ರೇ ಅವ್ರು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗೋದು. ಆ್ಯಂಡ್ ಮ್ಯೂಸಿಕ್ಕು ಕೂಡ ತುಂಬ ಅದ್ಭುತವಾಗಿದೆ. ಪ್ರದ್ಯುತ್ತನ್ ಅಂತ ಮ್ಯೂಸಿಕ್ ಡೈರೆಕ್ಟರ್. ಆ್ಯಂಡ್ ಸಿನಿಮಾಟೋಗ್ರಫಿ ಟಾಪ್ ನಾಚ್. ನಿಜ ಹೇಳಬೇಕಂದ್ರೆ ಹಾಲಿವುಡ್ ಮಟ್ಟಕ್ಕೆ ಮಾಡಿದ್ದೀವಿ. ಸೊ ದ ಮೇಕಿಂಗ್ ಈಸ್ ಬ್ಯೂಟಿಫುಲ್. ಎಲ್ಲ ಹಾರ್ಡ್ ವರ್ಕ್ ಹಾಕಿ ಮಾಡಿದ್ದೀವಿ. ಆ್ಯಂಡ್ ಇವಾಗ ಅದನ್ನು ಜನಗಳು ಕೊಡ್ತಿದ್ದೀವಿ, ಅವರೇ ಗೆಲ್ಲಿಸ್ಬೇಕು. ಎಸ್, ಜನಗಳು ಇಷ್ಟಪಡ್ತಾರೆ ಅಂತ ಒಂದು ನಂಬಿಕೆ ಇದೆ ನನಗೆ. ಓಕೆ, ಕಡೆಯದಾಗಿ ಆಡಿಯನ್ಸಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಆಡಿಯನ್ಸ್ಗೆ ಅದು ಇವಾಗ ಹೇಳ್ದಂಗೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಚಿತ್ರವನ್ನು ನೋಡಿ. ನೀವು ಎಂಟರ್ಟೈನ್ಮೆಂಟ್ ಕೇಳ್ತಿದ್ದೀರಾ, ಒಳ್ಳೆ ಕಾನ್ಸೆಪ್ಟ್ ಕೇಳ್ತಿದ್ದೀರಾ, ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ ಕೇಳ್ತಿದ್ದೀರಾ, ಆ್ಯಂಡ್ ದಟ್ ಈಸ್ ಆಲ್ ರೈಟ್. ಯು ಶುಡ್ ಆಸ್ಕ್ ಫಾರ್ ದಟ್ ಆ್ಯಂಡ್ ನಾವು ವಿ ಆರ್ ಡೆಲಿವರಿಂಗ್ ಇಟ್ ಟು ಯು. ಸೊ ದಯವಿಟ್ಟು ಬನ್ನಿ, ಥಿಯೇಟ್ರಲ್ಲಿ ನೋಡಿ, ನಿಮ್ಗೆ ಏನು ಅನ್ಸುತ್ತೆ ನಮ್ಮ ಹತ್ರ ಹೇಳ್ಕೊಳ್ಳಿ. ಇಷ್ಟ ಆಗಿಲ್ಲ ಅಂದ್ರೂ ಹೇಳ್ಕೊಳ್ಳಿ. ಇಷ್ಟ ಆದರೆ ಅಂತೂ ಒಂದು 10-15 ಜನಕ್ಕೆ ಹೇಳಿ ಇಷ್ಟ ಆಗಿದೆ ಅಂತ. ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ಅದ್ರ ಬಗ್ಗೆ. ಎಷ್ಟಾಗುತ್ತೋ ಅಷ್ಟು ಈ ಚಿತ್ರದ ಬಗ್ಗೆ ಮಾತಾಡಿ. ಬಿಕಾಸ್ ವರ್ಡ್ ಆಫ್ ಮೌತ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಈ ಚಿತ್ರ. ಎಸ್, ನೀವು ಕೂಡ ಯುವ ನಟಿ, ಯುವ ನಿರ್ದೇಶಕ ಸಮರ್ಥ ಅವ್ರ ಜೊತೆ ಕೆಲಸ ಮಾಡಿದ್ದೀರಾ. ಎಷ್ಟು ಹೇಗೆ ಅನಿಸ್ತು ನಿಮಗೆ ಅವ್ರ ಜೊತೆ ಕೆಲಸ ಮಾಡಿರೋಂಥ ಒಂದು ಎಕ್ಸ್ಪೀರಿಯನ್ಸ್? ಸಮರ್ಥ್ ಸರ್ಗೆ ಒಂದು ಒಳ್ಳೆ ಕ್ಲಾರಿಟಿ ಇದೆ. ಅವ್ರಿಗೆ ಚಿತ್ರದಿಂದ, ಆಮೇಲೆ ಅವ್ರ ಆ ಟೀಮಲ್ಲಿರೋ ಆ್ಯಕ್ಟರ್ಸಿಂದ ಏನು ಬೇಕು, ನಾವೇನು ಡೆಲಿವರ್ ಮಾಡಬೇಕು ಅಂತ ಅವ್ರು ಕ್ಲಿಯರ್ ಕಟ್ಟಾಗಿ ನಮಗೆ ಹೇಳಿದರು. ಆ್ಯಂಡ್ ತುಂಬ ಚೆನ್ನಾಗಿ ನರೇಟ್ ಮಾಡಿದರು ಕಥೆನ. ಆ್ಯಂಡ್ ಅವ್ರು ಎಷ್ಟು ರಿಸರ್ಚ್ ಮಾಡಿದ್ದಾರೆ ಅಂದರೆ ಚಿತ್ರದ ಬಗ್ಗೆ ನಾನು ಏನೇ ಪ್ರಶ್ನೆ ಕೇಳಿದ್ರು, ಕ್ಯಾರೆಕ್ಟರ್ ಬಗ್ಗೆ ಆಗಿರಲಿ, ಕತೆ ಬಗ್ಗೆ ಆಗಿರಲಿ, ಹಿ ಹ್ಯಾಡ್ ಆನ್ಸರ್ಸ್ ಫಾರ್ ಎವ್ರಿಥಿಂಗ್. ಸೊ ಅದು ನಂಗೆ ತುಂಬ ಹೆಲ್ಪ್ ಆಯಿತು ನನ್ನ ಪ್ರಿಪರೇಷನ್ಸಲ್ಲಿ. ಸೊ ಕಂಪ್ಲೀಟ್ ಒಂದು ಒಳ್ಳೆ ರಿಸರ್ಚ್ ಪ್ರಿಪರೇಷನಿಂದನೇ ಈ ರೈಟಿಂಗ್ ಮಾಡಿರೋದು. ಸೊ ಕತೆ ತುಂಬ ಚೆನ್ನಾಗಿ ಬಂದಿದೆ ಆ ಕಾರಣದಿಂದ. ಎಸ್, ಥ್ಯಾಂಕ್ ಯು.